ಒಬ್ಬ ವ್ಯಕ್ತಿ ಯಾರಿಗೂ ಕೆಟ್ಟದನ್ನು ಮಾಡಲ್ಲ, ಎಲ್ರಿಗೂ ಒಳ್ಳೆಯದನ್ನೇ ಮಾಡ್ತಾನೆ, ದೇವರನ್ನ ನಂಬ್ತಾನೆ. ಆದರೂ ಅವನ ಜೀವನದಲ್ಲಿ ಹಾರ್ಟ್ ಬ್ರೇಕ್, ಚೀಟಿಂಗ್, ಫೇಲ್ಯೂರ್, ಹೆಲ್ತ್ ಪ್ರಾಬ್ಲಮ್, ಫಿನಾನ್ಷಿಯಲ್ ಪ್ರಾಬ್ಲಮ್ ಒಂದಾದ್ಮೇಲೆ ಒಂದು ಬರ್ತಾನೇ ಇರುತ್ತೆ. ಅದೇ ಸಮಯದಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಅಂತ ಕಾಣಿಸುವಂಥ ಕೆಲವರು ತುಂಬ ಚೆನ್ನಾಗಿ ಬದುಕ್ತಾ ಇರ್ತಾರೆ. ಆ ಥರನೇ ನಮ್ಗೆ ಕಾಣಿಸ್ತಾ ಇರುತ್ತೆ. ಆಗ ನಮ್ಮ ಮನಸ್ಸಿನಲ್ಲಿ ಬರೋ ಪ್ರಶ್ನೆ, ದೇವರು ನಿಜವಾಗ್ಲೂ ಇದ್ದಾರಾ? ದೇವರು ಎಲ್ಲ ನೋಡ್ತಾ ಇರ್ತಾರಾ? ಒಳ್ಳೆಯವ್ರಿಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಾರೆ ಅಂತ. ಈ ಪ್ರಶ್ನೆ ನಿಮಗೂ ಯಾವತ್ತಾದರೂ ಬಂದಿದ್ದರೆ ಈ ವಿಡಿಯೋ ನಿಮಗಾಗಿ. ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ, ಲೈಫ್ ಟ್ರಾನ್ಸ್ಫಾರ್ಮೇಷನಲ್ ಕೋಚ್. ಈ ಚಾನೆಲ್ನಲ್ಲಿ ನಾವು ಎಮೋಷ್ನಲ್ ಹೀಲಿಂಗ್, ಮೈಂಡ್ಸೆಟ್, ಇನ್ನರ್ ಸ್ಟೆಬಿಲಿಟಿ ಮತ್ತು ಸ್ಪಿರಿಚುವಾಲಿಟಿನ ಪ್ರಾಕ್ಟಿಕಲ್ ಲೈಫ್ಗೆ ಕನೆಕ್ಟ್ ಮಾಡಿಕೊಂಡು ಹೇಗೆ ಕನೆಕ್ಟ್ ಮಾಡೋದು ಅಂತ ಕಲಿತೀವಿ. ಇವತ್ತು ನಾನು ತುಂಬ ಡೀಪ್ ಆದ ಒಂದು ವಿಷಯದ ಬಗ್ಗೆ ಮಾತಾಡ್ತೀನಿ. ಯಾಕೆ ಜನ ತುಂಬ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಅನ್ನೋದು. ಮೊದಲಿಗೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳೋಣ. ನಾವು ಸಾಮಾನ್ಯವಾಗಿ ಲೈಫನ್ನು ಹೇಗೆ ನೋಡ್ತೀವಿ? ನಾನು ಒಳ್ಳೆ ಕೆಲಸ ಮಾಡಿದ್ರೆ ನನಗೆ ಒಳ್ಳೆಯದೇ ಆಗಬೇಕು, ನಾನು ಯಾರಿಗೂ ಕೆಟ್ಟದ್ದನ್ನು ಮಾಡಿಲ್ಲ ಅಂದರೆ ನನಗೆ ಯಾಕೆ ಕೆಟ್ಟದಾಗಬೇಕು ಅಂತ. ಆದರೆ ಲೈಫ್ ಯಾವಾಗಲೂ ಅಷ್ಟು ಸಿಂಪಲ್ಲಾಗಿ ಕೆಲಸ ಮಾಡೋದಿಲ್ಲ ಸ್ನೇಹಿತರೆ. ನಮ್ಮ ಇವತ್ತಿನ ಸಿಚುವೇಶನ್ ಕೇವಲ ಇವತ್ತು ನಾವು ಮಾಡಿದ ಆ್ಯಕ್ಷನ್ಸ್ನ ರಿಸಲ್ಟ್ ಮಾತ್ರ ಆಗಿರಬೇಕು ಅಂತ ಏನಿಲ್ಲ. ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸಸ್, ನಮ್ಮ ನಂಬಿಕೆಗಳು, ಕಂಡೀಷನಿಂಗು, ನಮ್ಮ ಆಯ್ಕೆಗಳು ಮತ್ತು ನಾವು ಬೆಳೆದಂಥ ವಾತಾವರಣ ಇವೆಲ್ಲವೂ ನಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಆಧ್ಯಾತ್ಮಿಕದಲ್ಲಿ ಇದನ್ನೇ ನಾವು ಕರ್ಮ ಅನ್ನೋ ಕಾನ್ಸೆಪ್ಟ್ ಮೂಲಕ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಇಲ್ಲೊಂದು ತುಂಬ ಮುಖ್ಯವಾದ ಪಾಯಿಂಟ್ ಇದೆ. ಕರ್ಮ ಅಂದರೆ ಪನಿಷ್ಮೆಂಟ್ ಅಲ್ಲ. ಯಾರಾದರೂ ಕಷ್ಟ ಅನುಭವಿಸ್ತಿದ್ದಾರೆ ಅಂದರೆ ಅವರು ಹಿಂದಿನ ಜನ್ಮದಲ್ಲಿ ಏನೋ ತಪ್ಪು ಮಾಡಿರಬೇಕು ಅಂತ ಅವರನ್ನು ಜಡ್ಜ್ ಮಾಡೋದು ಸರಿಯಲ್ಲ. ಕರ್ಮನ ಪನಿಷ್ಮೆಂಟ್ ಆಗಿ ನೋಡಿದ್ರೆ ಭಯ ಬರುತ್ತೆ ನಮ್ಮಲ್ಲಿ. ಆದರೆ ಅದನ್ನು ಲರ್ನಿಂಗ್ ಅಂದರೆ ಕಲಿಕೆ, ಜವಾಬ್ದಾರಿ ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ನೋ ದೃಷ್ಟಿಕೋನದಲ್ಲಿ ನೋಡಿದಾಗ ನಮ್ಮ ಜೀವನದ ಬಗ್ಗೆ ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಇದನ್ನು ಒಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ಒಂದೇ ಆಫೀಸ್ನಲ್ಲಿ ಇಬ್ಬರು ಕೆಲಸ ಮಾಡ್ತಿದ್ರು. ಇಬ್ಬರು ಸೇಮ್ ವರ್ಕ್ ಲೋಡ್ ಇತ್ತು, ಇಬ್ಬರಿಗೂ ಸೇಮ್ ಒಂದೇ ಥರ ಪ್ರೆಷರ್ ಇತ್ತು, ಸೇಮ್ ಡೆಡ್ಲೈನ್ಸ್ ಇತ್ತು. ಆದರೆ ಒಬ್ಬ ವ್ಯಕ್ತಿ ತುಂಬ ಸ್ಟ್ರೆಸ್ ಫೀಲ್ ಆಗ್ತಾನೆ, ಇನ್ನೊಬ್ಬ ವ್ಯಕ್ತಿ ಅದೇ ಸಿಚುವೇಶನ್ನ ತುಂಬ ಕಾಮಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾನೆ. ಯಾಕೆ ಈ ಥರ? ಸಿಚುವೇಶನ್ ಸೇಮ್, ಬಟ್ ಇನ್ನರ್ ಸ್ಟೇಟ್ ತುಂಬ ಡಿಫ್ರೆಂಟ್ ಆಗಿದೆ. ಪ್ರತಿ ಒಬ್ಬರ ಮೈಂಡ್, ಪರ್ಸ್ನಾಲಿಟಿ, ಎಮೋಷ್ನಲ್ ಸ್ಟ್ರೆಂತ್, ನಂಬಿಕೆಗಳು ಮತ್ತು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಬೇರೆ ಬೇರೆ ಇರುತ್ತೆ. ಹಾಗಾಗಿ ಒಂದೇ ಸಿಚುವೇಶನ್ ಇಬ್ಬರ ಮೇಲೆ ಒಂದೇ ಎಫೆಕ್ಟ್ ಕೊಡೋದಿಲ್ಲ. ಕೆಲವೊಮ್ಮೆ ನಮ್ಮ ಹೊರಗಿನ ಸಿಚುವೇಶನ್ಗಿಂತ ಕೂಡ ನಮ್ಮ ಒಳಗಿನ ಪ್ರೋಗ್ರಾಮಿಂಗ್ ನಮ್ಮ ಸಫರಿಂಗನ್ನು ಜಾಸ್ತಿ ಮಾಡುತ್ತೆ. ನಮ್ಮ ಬಾಲ್ಯದಲ್ಲಿ ನಾವು ಕೇಳಿಸ್ಕೊಂಡಂತಹ ಮಾತುಗಳು, ಆವಾಗ ಆಗಿರುವಂತಹ ಎಕ್ಸ್ಪೀರಿಯನ್ಸಸ್ಸು, ನಾವು ಡೆವಲಪ್ ಮಾಡಿಕೊಂಡಂತಹ ನಂಬಿಕೆಗಳು, ಇದೆಲ್ಲ ಕೂಡ ಇವತ್ತು ನಾವು ಲೈಫನ್ನು ಹೇಗೆ ನೋಡ್ತಾ ಇದ್ದೀವಿ ಅನ್ನೋದನ್ನು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಹಾಗಾದರೆ ಒಬ್ಬ ಒಳ್ಳೆ ವ್ಯಕ್ತಿ, ಅವನಿಗೆ ಹಾರ್ಟ್ ಬ್ರೇಕ್ ಬಂದರೆ ಅವನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಆದರೂ ರಿಲೇಷನ್ಶಿಪ್ ಬ್ರೇಕ್ ಆಯಿತು, ಅದು ಪನಿಷ್ಮೆಂಟ್ ಅಂತ ಅರ್ಥ ಅಲ್ಲ. ಆ ಎಕ್ಸ್ಪೀರಿಯನ್ಸ್ ಅವನಿಗೆ ತನ್ನ ಸೆಲ್ಫ್ ವರ್ತ್ ಅರ್ಥ ಮಾಡಿಸೋಕೆ ಅಂತ ಬಂದಿರುತ್ತೆ. ಬೌಂಡ್ರೀಸ್ ಕಲಿಬೇಕು, ಸೆಲ್ಫ್ ಲವ್ ಕಲಿಬೇಕು, ತನ್ನನ್ನು ತಾನು ಕಳ್ಕೊಂಡು ಇನ್ನೊಬ್ಬರನ್ನು ಪ್ಲೀಸ್ ಮಾಡೋದನ್ನು ನಿಲ್ಲಿಸಬೇಕು ಅಂತ. ಆದರೆ ಕೆಲವೊಮ್ಮೆ ಲೈಫ್ನಲ್ಲಿ ಬಂದ ಒಂದು ಪೇನ್ಫುಲ್ ಎಕ್ಸ್ಪೀರಿಯನ್ಸ್ ನಮ್ಮನ್ನು ಮುರಿದಾಕೋಕ್ಕಿಂತ ಅಂತಲೇ ಬಂದಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆದರೆ ಅದೇ ಎಕ್ಸ್ಪೀರಿಯನ್ಸ್ ನಮ್ಮನ್ನು ಮತ್ತೆ ರೀಬಿಲ್ಡ್ ಮಾಡ್ತಿರಬಹುದು. ಇಲ್ಲಿ ಪ್ರಾರಬ್ಧ ಮತ್ತು ಪುರುಷಾರ್ಥ ಅನ್ನೋ ಕಾನ್ಸೆಪ್ಟ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸಿಂಪಲ್ಲಾಗಿ ಹೇಳೋದಾದರೆ, ನಮ್ಮ ಲೈಫ್ನಲ್ಲಿ ಕೆಲವು ಸರ್ಕಮ್ಸ್ಟೆನ್ಸಸ್ಸು ನಮ್ಮ ಕಂಟ್ರೋಲ್ನಲ್ಲಿ ಇರಲ್ಲ.
ನಾವು ಯಾವ ಫ್ಯಾಮಿಲೀಲಿ ಹುಟ್ಟಿರ್ತೀವಿ, ನಮ್ಮ ಬಾಲ್ಯ ಹೇಗಿರುತ್ತೆ, ನಮಗೆ ಯಾವ ಪರಿಸ್ಥಿತಿಗಳು ಎದುರಾಗಿರುತ್ತೆ, ಇವೆಲ್ಲ ಕೂಡ ನಾವು ಕಂಪ್ಲೀಟಾಗಿ ಕಂಟ್ರೋಲ್ ಮಾಡೋಕ್ಕಾಗೋದೇ ಇಲ್ಲ. ಇದನ್ನು ಪ್ರಾರಬ್ಧ ಅನ್ನೋ ಕಾನ್ಸೆಪ್ಟ್ ಮೂಲಕ ಅರ್ಥ ಮಾಡ್ಕೊಳ್ಬೋದು. ಆದರೆ ನಮ್ಮ ರೆಸ್ಪಾನ್ಸ್, ನಮ್ಮ ಎಫರ್ಟ್, ನಮ್ಮ ಚಾಯ್ಸಸ್, ನಮ್ಮ ಆ್ಯಕ್ಷನ್ಸ್, ಇವುಗಳ ಮೇಲೆ ನಮಗೆ ಪವರ್ ಇದೆ. ಅದೇ ಪುರುಷಾರ್ಥ. ಅಂದರೆ ನನಗೇನು ಸಿಕ್ಕಿದೆ ಅನ್ನೋದಕ್ಕಿಂತ ನನಗೆ ಸಿಕ್ಕಿರೋದನ್ನು ನಾನು ಹೇಗೆ ಹ್ಯಾಂಡಲ್ ಮಾಡ್ತೀನಿ, ಇದು ಜಾಸ್ತಿ ಪವರ್ಫುಲ್ ಕ್ವೆಶನ್. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನೀವು 3 ವರ್ಷದ ಹಿಂದೆ ಒಂದು ಪ್ರಾಬ್ಲಮ್ನಲ್ಲಿ ತುಂಬ ಕಷ್ಟಪಡ್ತಾ ಇದ್ದಿರಬಹುದು ಅಂತ ಅಂದ್ಕೊಳ್ಳಿ. ಆಗ ನಿಮ್ಮ ಮೈಂಡ್ ಏನು ಹೇಳಿರಬಹುದು, ನನ್ನ ಲಕ್ಕೆ ಕೆಟ್ಟದು, ನನಗೆ ಒಳ್ಳೆಯ ಅದೃಷ್ಟನೇ ಇಲ್ಲ, ನನ್ನ ಲೈಫ್ ಯಾವತ್ತೂ ಬದಲಾಗಲ್ಲ, ದೇವ್ರು ನನಗೆ ಹೆಲ್ಪೇ ಮಾಡಲ್ಲ, ಈ ಥರ ಅನಿಸಿರುತ್ತೆ ಆವಾಗ. ಆದರೆ ಅದೇ ಸಿಚುವೇಶನ್ನಲ್ಲಿ ನೀವು ಒಂದು ಡೆಸಿಷನ್ ತಗೊಂಡ್ರೆ, ನನಗೆ ಈಗ ಎಲ್ಲ ಆನ್ಸರ್ಸ್ ಗೊತ್ತಿಲ್ಲ, ಆದರೆ ನಾನು ನನ್ನನ್ನು ಇಂಪ್ರೂವ್ ಮಾಡ್ಕೊಳ್ಳೋದನ್ನು ನಿಲ್ಲಿಸಲ್ಲ ಅಂತ, ಅಲ್ಲಿಂದ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಶುರುವಾಗಬಹುದು. ನೀವು ಮೆಡಿಟೇಷನ್ ಮಾಡಬಹುದು, ಪ್ರಾರ್ಥನೆಗಳನ್ನು ಮಾಡಬಹುದು, ಹೀಲಿಂಗ್ ವರ್ಕನ್ನು ಮಾಡಬಹುದು, EFT ಟ್ಯಾಪಿಂಗ್ ಮಾಡಬಹುದು, ಥೆರಪಿ ಅಥವಾ ಕೋಚಿಂಗ್ ಸೆಷನ್ಸ್ನ ತಗೋಬಹುದು. ನೀವು ನಿಮ್ಮ ನಂಬಿಕೆಗಳು ಮತ್ತು ನಿಮ್ಮ ನಂಬಿಕೆಗಳನ್ನು ನೀವು ಅಬ್ಸರ್ವ್ ಮಾಡಬಹುದು. ನಿಮ್ಮ ಹ್ಯಾಬಿಟ್ಸ್ ಮತ್ತು ರಿಲೇಷನ್ಶಿಪ್ಸ್ನಲ್ಲಿ ಚೇಂಜ್ ಅನ್ನೋದನ್ನು ತರಬಹುದು. ಅಂದರೆ ನೀವು ಸಿಚುವೇಶನನ್ನು ಕಂಟ್ರೋಲ್ ಆಗಲ್ಲ ಅಂತ ನಿಮ್ಗೆ ಅನಿಸಿದ್ರು, ನಿಮ್ಮ ರೆಸ್ಪಾನ್ಸನ್ನು ನೀವು ಚೇಂಜ್ ಮಾಡ್ಕೋಬಹುದು. ಅದು ನಿಮ್ಮ ಪವರ್. ಮತ್ತೊಂದು ಮುಖ್ಯವಾದ ವಿಷಯ, ನಾವು ಇನ್ನೊಬ್ಬರ ಲೈಫ್ ನೋಡಿ ತುಂಬ ಬೇಗ ಜಡ್ಜ್ ಮಾಡಿಬಿಡ್ತೀವಿ. ಅವನಿಗೆ ಎಲ್ಲ ಸಿಗ್ತಾ ಇದೆ, ಅವಳು ಏನೂ ಮಾಡಿಲ್ಲ, ಆದರೂ ಅವಳಿಗೆ ತುಂಬ ಲಕ್ಕಿದೆ, ಈ ಥರ ಮಾತುಗಳನ್ನು ಹೇಳ್ತಾ ಇರ್ತೀವಿ. ಆದರೆ ನೆನ್ಪಿಟ್ಕೊಳ್ಳಿ, ನಾವು ಅವರ ಕಂಪ್ಲೀಟ್ ಸ್ಟೋರಿ ನೋಡ್ತಾ ಇಲ್ಲ. ನಾವು ಅವರ ಸಕ್ಸಸ್ ಮಾತ್ರ ನೋಡ್ತಾ ಇದ್ದೀವಿ, ಅವರ ಸ್ಮೈಲ್ ಮಾತ್ರ ನೋಡ್ತಾ ಇದ್ದೀವಿ. ಆದರೆ ಅವರ ಒಳಗಿರುವಂಥ ಭಯಗಳೇನು, ಅವರ ಬಾಲ್ಯ ಹೇಗಿತ್ತು, ಅವರ ಇನ್ನರ್ ಸ್ಟ್ರಗಲ್ಸ್ ಏನು, ಅದು ನಮಗೆ ಗೊತ್ತಿಲ್ಲ. ಹಾಗಾಗಿ ಇನ್ನೊಬ್ಬರ ಕರ್ಮನ ಕ್ಯಾಲ್ಕುಲೇಟ್ ಮಾಡೋದು ನಮ್ಮ ಕೆಲಸ ಅಲ್ಲ. ನಮ್ಮ ಆ್ಯಕ್ಷನ್ಸ್ ಮತ್ತು ನಮ್ಮ ಇನ್ನರ್ ಗ್ರೋತ್ ಮೇಲೆ ಫೋಕಸ್ ಮಾಡೋಣ. ಮತ್ತು ಒಬ್ಬ ವ್ಯಕ್ತಿ ತುಂಬ ಕಷ್ಟದಲ್ಲಿದ್ದಾಗ ಅವನನ್ನು ವಿಕ್ಟಿಮ್ ಆಗಿ ನೋಡಬಾರ್ದು ನಾವು. ಇದು ಕೋಚ್ ಮತ್ತು ಹೀಲರ್ ಆಗೋ ಅವರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒಬ್ಬ ವ್ಯಕ್ತಿಗೆ ಪ್ರಾಬ್ಲಮ್ ಇದೆ ಅಂದರೆ ಅವನು ವೀಕ್ ಆಗಿದ್ದಾನೆ ಅಂತ ಅಲ್ಲ, ಅವನ ಒಳಗೆ ಸ್ಟ್ರೆಂತ್ ಇದೆ, ಅವನೊಳಗೆ ಹೀಲಿಂಗ್ ಕೆಪ್ಯಾಸಿಟಿ ಇದೆ, ಅವನೊಳಗೆ ಚೇಂಜ್ ಆಗೋ ಕೆಪ್ಯಾಸಿಟಿ ಇದೆ. ಅವನೀಗ ಒಂದು ಕಷ್ಟದ ಫೇಸಲ್ಲಿ ಇರಬಹುದು, ಆದರೆ ಅದು ಅವನ ಕಂಪ್ಲೀಟ್ ಐಡೆಂಟಿಟಿ ಅಲ್ಲವೇ ಅಲ್ಲ. ಇವತ್ತಿನ ಸಿಚುವೇಶನ್ ಪರ್ಮನೆಂಟ್ ಅಲ್ಲವೇ ಅಲ್ಲ. ಯಾವುದು ಎಲ್ಲ ಟೆಂಪರರಿನೇ. ಇವತ್ತು ಕಷ್ಟ ಇದೆ ಅಂದರೆ ನಾಳೆನೂ ಕಷ್ಟ ಇರಬೇಕು ಅಂತ ಏನಿಲ್ಲ. ಹಾಗಾದರೆ ನಾವು ಕಷ್ಟ ಬಂದಾಗ ನಾವೇನು ಮಾಡಬೇಕು? ಮೊದಲನೇದಾಗಿ ನಮ್ಮ ನೋವನ್ನು ನಾವು ಅಸಡ್ಡೆ ಮಾಡಬಾರ್ದು. ನಾನು ಆಧ್ಯಾತ್ಮಿಕವಾದ ವ್ಯಕ್ತಿ, ಆದ್ದರಿಂದ ನನಗೆ ನೋವಿರಬಾರ್ದು ಅಂತ ಯೋಚಿಸ್ಬೇಡಿ. ನೋವಿದೆ ಅಂದರೆ ಅದನ್ನು ಒಪ್ಕೊಳ್ಳಿ, ಹೆಲ್ಪ್ ಬೇಕಾದರೆ ಹೆಲ್ಪ್ ತಗೊಳ್ಳಿ. ಎರಡನೇದು, ವಿಕ್ಟಿಮ್ ಐಡೆಂಟಿಟಿ ಅಲ್ಲಿ ಸಿಲ್ಕಾಕ್ಕೋಬೇಡಿ ನೀವು. ನನ್ನ ಜೊತೆ ಯಾವಾಗಲೂ ಹೀಗೆ ಆಗುತ್ತೆ, ನಾನು ಅನ್ಲಕ್ಕಿ, ನನ್ನ ಲೈಫ್ ಮುಗಿದೋಯ್ತು, ಈ ತರಹ ಆಲೋಚನೆಗಳು ಬರೋದನ್ನು ಗಮನಿಸಿ. ಅದ್ರ ಬದಲು ನಿಮ್ಮನ್ನು ನೀವು ಈ ಪ್ರಶ್ನೆನ ಕೇಳಿ, ಈ ಸಿಚುವೇಶನಲ್ಲಿ ನನ್ನ ನೆಕ್ಸ್ಟ್ ಬೆಸ್ಟ್ ಸ್ಟೆಪ್ ಏನು? ಈ ಒಂದು ಪ್ರಶ್ನೆ ನಿಮ್ಮ ಎನರ್ಜಿನ ಹೆಲ್ಪ್ಲೆಸ್ನೆಸ್ಸಿಂದ ಆ್ಯಕ್ಷನ್ ಕಡೆಗೆ ತಗೊಂಡು ಬರುತ್ತೆ. ಮೂರನೇದು, ಸಾಧನೆ. ಸಾಧನೆ ಅಂದರೆ ಕೇವಲ ರಿಚುವಲ್ಸ್ ಅಲ್ಲ,
ಪ್ರತಿದಿನ ನಿಮ್ಮನ್ನು ಒಳಗಿಂದ ಇನ್ನೂ ಬೆಟರ್ ಮಾಡ್ಕೊಳ್ಳುವಂಥ ಪ್ರಾಕ್ಟೀಸ್ ಕೂಡ ಸಾಧನೆ. ಯಾವ್ಯಾವ ಥರದ್ದು ಮೆಡಿಟೇಷನ್ ಮಾಡ್ಬೋದಾ, ಪ್ರತಿದಿನ ಪ್ರೇಯರ್ಸ್ ಮಾಡ್ಬೋದಾ, ಗ್ರ್ಯಾಟಿಟ್ಯೂಡ್ಸ್ ಹೇಳ್ಕೊಬೋದಾ, ಫರ್ಗಿವ್ನೆಸ್, ಸೆಲ್ಫ್ ರಿಫ್ಲೆಕ್ಷನ್, ಒಳ್ಳೆ ಆ್ಯಕ್ಷನ್ ತಗೊಳ್ಳೋದು, ಸೆಲ್ಫ್ ಡಿಸಿಪ್ಲಿನ್, ಹೀಲಿಂಗ್, ಈ ಥರದ್ದೆಲ್ಲ ಕೂಡ ನಿಮ್ಮ ಇನ್ನರ್ ಸ್ಟ್ರೆಂತನ್ನು ಬೆಳೆಸುತ್ತೆ. ಮತ್ತು ದೇವರ ಜೊತೆ ಅಥವಾ ಯೂನಿವರ್ಸ್ ಜೊತೆ ನಿಮ್ಮ ರಿಲೇಷನ್ಶಿಪ್ಪನ್ನ ಕೂಡ ಅದು ಇನ್ನೂ ಸ್ಟ್ರಾಂಗ್ ಮಾಡುತ್ತೆ.